ಮಂಜುಳನ ಅವಳು ದಿನ ಏನಾದ್ರೂ ಒಂದು ರಂಪಾಟ ಮಾಡದೆ ಮನೆಗೆ ಬರೋಳೆ ಅಲ್ಲ ಸುಮ್ಮನೆ. ಇವತ್ತು ಗಾಂಧಿ ಬಜಾರ್ಗೆ ಹೋಗಿದ್ಲಂತೆ ತಾನೇ? ಏನಾಯ್ತಂತಲ್ಲಿ? ಅಯ್ಯೋ ಕೇಳ್ಬೇಡ. ಇವತ್ತು ಬೆಳಿಗ್ಗೆ ತರಕಾರಿ ತಗೊಳಕ್ ಹೋಗಿದ್ದಾಳೆ. ಅಲ್ಲಿ ತರಕಾರಿ ಮಾರೋ ಸೀನು ಹತ್ರ 1 kg ಟೊಮೊಟೊ ತಗೊಂಡು, ಏನಪ್ಪ ಇದು ಟೊಮೊಟೊ ಇಷ್ಟು ಚಿಕ್ಕದಾಗಿದೆ, ಬಣ್ಣನೂ ಇಲ್ಲ, ನಂಗೆ ಒಳ್ಳೆ ಹೈಬ್ರಿಡ್ ಟೊಮೊಟೊ ಬೇಕು ಅಂತ ಬಯಕ್ ಶುರು ಮಾಡ್ತಾಳೆ. ಸೀನು ಸಾವುಕರ್ ತಣ್ಣಗೆ, ಅಮ್ಮೋರೆ ಅದು ಟೊಮೊಟೊ ಅಲ್ಲ ಆಪಲ್ ಅಂತ ಹೇಳೇನೆ. ಆಪಲ್ ಟೊಮೊಟೊ ಅನ್ಕೊಂಡು ಆಪಲ್ ಆಯ್ಕೊತಿದ್ಲ. ಮತ್ತೆ ಕಣ್ಣಲ್ಲಿ ಕನ್ನಡಕ ಹಾಕೊಳ್ಳೋದನ್ನೇ ಮರ್ತು ಹೋಗಿದ್ದಾಳೆ ಮರೈತಿ. ಸೀನು ಅಮ್ಮೋರೆ 109 ರೂಪಾಯಿ ಕೆಜಿ ಆಪಲ್ ತಗೊಂಡು 40 ರೂಪಾಯಿ ಟೊಮೊಟೊ ಬೆಲೆ ಕೇಳ್ತಿದ್ದೀರಲ್ಲ ಅಂದಿದ್ದಕ್ಕೆ, ಮಂಜುಳ ನೀನ್ ಬೇಕು ಅಂತಾನೆ ಆಪಲ್ನ ಟೊಮೊಟೊ ಪಕ್ಕ ಇಟ್ಟಿದೀಯ ಅಂತ ಅವನ ಮೇಲೆ ಗಲಾಟೆ ಮಾಡಿ ಕನ್ನಡಕ ಹಾಕೊಂಡು ನೋಡಿ ಮುಖ ಚಿಕ್ಕದ್ ಮಾಡ್ಕೊಂಡು ಬಂದಾಳ ಕಡೆಗೆ. ಮಂಜುಳಗೆ ದಿನಕ್ಕೊಂದು ಇಂಥದ್ದೇ ಅನುಭವ. ಕನ್ನಡಕ ತಲೆಯಲ್ಲಿ ಹಿಡ್ಕೊಂಡು ಇಡೀ ಮನೆ ಹುಡ್ಕೋ ಟೈಪ್ ಅವಳು. ಅಂದಾಗೆ ನೀನ್ ಗಮನಿಸಿದ್ಯಾ, ಇತ್ತೀಚೆಗೆ ನಮ್ಮ ಅಪಾರ್ಟ್ಮೆಂಟ್ ಪಕ್ಕದ ಪಾರ್ಕ್ನಲ್ಲಿ ಬೆಳಗ್ಗೆ ಬರೋ ಆ ಲಾಫಿಂಗ್ ಕ್ಲಬ್ ಜನಗಳದ್ದು ಇನ್ನೊಂದು ದೊಡ್ಡ ಕತೆ ಮರತಿ. ಅಯ್ಯ ಓಹೋ ಅಂತ ಗಂಟ್ಲು ಹೊಡ್ಕೊಳ್ಳೋ ಗುಂಪ ಅವ್ರದ್ದೇನಾಯ್ತು? ಇವತ್ ಬೆಳಿಗ್ಗೆ ನಮ್ಮ ಯಜಮಾನ್ರು ಅಲ್ಲಿ ವಾಕಿಂಗ್ ಮಾಡ್ತಿದ್ರಂತೆ. ಆ ಕ್ಲಬ್ನವ್ರೆಲ್ಲರೂ ರೋಡಾಗಿ ನಿಂತ್ಕೊಂಡು ಜೋರಾಗಿ ನಗೋಕ್ ಶುರು ಮಾಡಿದ್ದಾರೆ. ಅದೇ ಟೈಮ್ಗೆ ಅಲ್ಲಿಗೆ ಒಬ್ಬ ಹೊಸ ಪೊಲೀಸ್ ಕಾನ್ಸ್ಟೇಬಲ್ ಬಂದಾನೆ. ಇವ್ರು ಯಾವ ಕಾರಣನೂ ಅಂತ ಜೋರಾಗಿ ನಗೋದನ್ನ ನೋಡಿ ಇವರಿಗೆಲ್ಲ ಪಿತ್ತ ನೆತ್ತಿಗೆ ಇರ್ಬೇಕು, ಇಲ್ಲ ಏನೋ ದಯ್ಯ ಮುಳ್ಕೊಂಡಿರ್ಬೇಕು ಅನ್ಕೊಂಡು GRP ಆಫೀಸಿಗೆ ಫೋನ್ ಮಾಡಕ್ ಹೋಗ್ಬಿಟ್ಟನಂತೆ. ಕೇಳ ನಗೋದಕ್ಕೂ ಪೊಲೀಸರು ಬರೋ ಹಂತಕ್ಕಾಯ್ತು ಅಂತಂಗಾಯ್ತು. ಕೊನೆಗೆ ನಮ್ಮ ಯಜಮಾನ್ರು ಮಧ್ಯ ಹೋಗಿ, ಅಯ್ಯೋ ಸ್ವಾಮಿ ಇದು BP ಕಂಟ್ರೋಲ್ ಮಾಡಕ್ ಮಾಡೋ ಆರ್ಟಿಫಿಷಿಯಲ್ ನಗು, ಇವ್ರಿಗೆಲ್ಲ ನಾರ್ಮಲ್ ಆಗಿ ನಗೋಕ್ ಬರಲ್ಲ ಅಂತ ತಿಳಿಸಿ ಹೇಳಿ ಕಳಿಸಿದ್ರಂತೆ. ಆ ಕಾನ್ಸ್ಟೇಬಲ್ ಬೆಳಿಗ್ಗೆ ಏನೇನ್ ಸರ್ಕಸ್ ನೋಡ್ಬೇಕೇನಪ್ಪ ಈ ಬೆಂಗಳೂರಲ್ಲಿ ಅಂತ ತಲೆ ಆಡಿಸ್ತಾ ಹೊರಟೋದಂತೆ ನೋಡು. ಅಬ್ಬ ವಸು, ದಿನಾ ಸಂಜೆ ನಿನ್ ಜೊತೆ ವಾಕಿಂಗ್ ಬಂದ್ರೆ ಸಾಕು, ದಿನಾ ಪೂರ್ತಿ ಇರೋ ಟೆನ್ಷನ್ ಎಲ್ಲ ಹಾರೋಗುತ್ತೆ ನೋಡು. ಈ ನಮ್ ಬೆಂಗಳೂರು ಜನ ಮತ್ತೆ ಅವ್ರ ವಿಚಿತ್ರ ಗಿಮಿಗಳು ಮುಗಿಯೋದೇ ಇಲ್ಲ ಬಿಡು ಮಾರೈತಿ. ಮತ್ತೆ ನಮ್ ಜೀವನಕ್ಕೆ ಇವರೇ ಅಲ್ವಾ ಉಚಿತ ಎಂಟರ್ಟೈನ್ಮೆಂಟು. ಅಂದ ಹಾಗೆ ನಾಳೆ ಬೆಳಿಗ್ಗೆ ನಮ್ ಸೊಸೆ ಆನ್ಲೈನ್ ಯೋಗ ಕ್ಲಾಸ್ ಮಾಡ್ತಾಳಂತೆ. ಅಲ್ಲಿ ಏನೇನ್ ಕಾಮಿಡಿ ಆಗುತ್ತೋ ಕಾದ್ ನೋಡ್ಬೇಕು. ನಾಳೆ ಸಂಜೆ ಕಂಪ್ಲೀಟ್ ರಿಪೋರ್ಟ್ ಕೊಡ್ತೀನಿ, ಬಂದ್ಬಿಡ ಸಂಜೆ ಕರೆಕ್ಟ್ ಟೈಮಿಗೆ, ಮರಿಬೇಡ. ಅಯ್ಯ, ಆನ್ಲೈನ್ ಯೋಗ ಕ್ಲಾಸ್ ವಿಷಯನಾ? ಅದನ್ನ ಈಗಲೇ ಸ್ವಲ್ಪ ಸ್ಯಾಂಪಲ್ ಹೇಳಿ ಹೋಗಿ ಹೊಸು. ನಾಳೆ ಸಂಜೆವರೆಗೂ ನಂಗೆ ತಡೆಯೋಕ್ಕಾಗಲ್ಲ ಮಾರ್ತಿ ಕುತೂಹಲನ. ಸಂಜೆನೆ ಅದ್ರ ಪೂರ್ವಭಾವಿ ಪ್ರಾಜೆಕ್ಟ್ ಶುರುವಾಗಿತ್ತು ಸುಮ್ಮನೆ. ಆನ್ಲೈನ್ ಟ್ರೈನರು ಯಾವುದು ಆಸನ ಹೇಳ್ಕೊಡ್ತಿದ್ದಂತೆ. ನಮ್ಮ ಸೊಸೆ ಲಿವಿಂಗ್ ರೂಮಲ್ಲಿ ಮ್ಯಾಟ್ ಹಾಕೊಂಡು ಫೋನ್ ಟೇಬಲ್ ಮೇಲೆ ಇಟ್ಟು ತಲೆ ಕೆಳಗೆ ಕಾಲ್ ಮೇಲಕ್ಕೆ ಮಾಡಿ ಜೋರ ಉಸಿರಾಡ್ಕೊಳ್ತಿದ್ಲು. ಅಯ್ಯ, ಅಜ್ಜವಾಸನ ಮಾರೈತಿ, ಶಿಷ್ಯಾಸನನಾ ಏನೋ ಬಿಡು. ಅದೇ ಟೈಮ್ಗೆ ನಮ್ಮ ಯಜಮಾನ್ರು ಪೇಪರ್ ಓದ್ತಾ ಒಳಗೆ ಬಂದ್ರು. ಕಣ್ಣಲ್ಲಿ ಕನ್ನಡಕ ಸರಿಯಾಗಿರ್ಲಿಲ್ಲ. ಸೊಸೆ ತಲೆ ಕೆಳಗೆ ಮಾಡಿ ಕಾಲು ಗಾಳಿಯಲ್ಲಿ ಆಡ್ತಿರೋದನ್ನ ನೋಡಿ ಪಾಪ ಅವ್ರಿಗೆ ಮನೇಲಿ ಯಾರಿಗೋ ದಯ್ಯ ಹೋಗಿ ಕುಣಿತೈತೆ ಅಂತ ಭಯ ಆಗ್ಬಿಟ್ಟು ಕೈಯಲ್ಲಿ ಕಾಫಿನ ಚೆಲ್ಲಿ ಅಯ್ಯಯ್ಯೋ ಕಾಪಾಡ್ರಿ ಅಂತ ಜೋರ ಕಿರ್ಚಿಂದು ಮನೆಯಿಂದನೇ ಓಡೋಗ್ಬಿಟ್ರು ಮಾರೈತಿ. ಅಯ್ಯೋ ನಿನ್ನ ಯಜಮಾನ ಹೆದರಿಕೆ. ಆಮೇಲೆ ಏನಾಯ್ತು? ಆಮೇಲೆ ಎಂತದ್ದು, ಸೊಸೆ ತಕ್ಷಣ ಆಸನದಿಂದ ಎದ್ದು ಮಾಮಯ್ಯ ಮಾಮಯ್ಯ ಇದು ಯೋಗ ದಯ್ಯ ಅಲ್ಲ ಅಂತ ತಿಳಿ ಹೇಳೋ ಅಷ್ಟರಲ್ಲಿ ನಮ್ಮ ಯಜಮಾನ್ರು ಹೆದರಿ ದೇವ್ರ ಕೋಣೆಗೆ ಓಡ್ ಹೋಗಿ ಹನುಮಾನ್ ಚಾಲಿಸ ಪಾರಾಯಣ ಮಾಡಕ್ ಶುರು ಮಾಡ್ಬಿಟ್ರು ನೋಡು. ಟ್ರೈನ್ ಇದ್ಮೇಲೆ ಅವನ್ ಕ್ಯಾಮ್ರದಲ್ಲೇ ಇದೆಲ್ಲ ನೋಡಿ ಮೇಡಮ್ ಯುವರ್ ಫ್ಯಾಮಿಲಿ ಈಸ್ ವೆರಿ ಇಂಟ್ರೆಸ್ಟಿಂಗ್ ಅಂತ ನಗ್ತಿದ್ನಂತೆ ಕಡೆ. ಅದು ದೇವ್ರೇ ಎಂತವೆಲ್ಲ ನೋಡ್ಬೇಕಲ್ಲ ಅನ್ಸ್ಬಿಡ್ತು. ಅಪ್ಪ ವಸು, ನಿಮ್ ಮನೇಲಿ ಪ್ರತಿದಿನ ಒಂದಲ್ಲ ಒಂದ್ ನಾಟಕ ನಡೀತಾನೆ ಇರುತ್ತೆ ಬಿಡು ಮರೈತಿ. ಇರ್ಲಿ ಸುಮ್ಮಿ, ಅದನ್ ಬಿಡು. ನೀನು ರಾತ್ರಿ ನಮ್ಮ ಅಪಾರ್ಟ್ಮೆಂಟ್ ಬ್ಲಾಕ್ B ಅಲ್ಲಿ ಸೆಕ್ಯೂರಿಟಿ ರಾಮ್ ಸಿಂಗ್ ವಿಚಾರ ಗೊತ್ತಾತಾ? ರಾಮ್ ಸಿಂಗ್ ನಿನ್ನೆ ತಾನೇ ಅವನು ರೀಲ್ಸ್ ನೋಡ್ತಾ ಇರ್ತಾನೆ ಅಂತ
ಶ್ವೇತನಿಗೆ. ಅವನು ನಿನ್ನೆ ರಾತ್ರಿ ಯಾರ್ದೋ ಭೂತದ ಸಿನಿಮಾ ವಿಡಿಯೋ ನೋಡ್ತಾ ಗೇಟ್ ಹತ್ರ ಕೂತಿದ್ದಂತೆ. ರಾತ್ರಿ 1 ಗಂಟೆಗೆ ನಮ್ಮ 4ನೇ ಆ ಫ್ಲಾಟ್ನ ಶ್ವೇತ ಐತಲೆ ಒಣಗೋಗಕ್ಕೆ ಹಾಕಿದ ಬಿಳಿ ಸೀರೆ ಗಾಳಿ ಹಾರಿ ಕೆಳಗೆ ಬಿದ್ದಿತ್ತಂತೆ. ಬಿಳಿ ನೈಟಿ ಹಾಕೊಂಡು ತಲೆ ಕೂದಲು ಕ್ಯಾತ್ಕೊಂಡು ಸೀರೆ ತಗೊಳ ಕೆಳಗೆ ಬಂದಾಳೆ. ಅಯ್ಯೋ ದೇವ್ರೆ, ಅಯ್ಯೋ ದೇವ್ರೆ, ರಾಮ್ ಸಿಂಗಿಗೆ ಇನ್ನೇನು ಕಾಣಿಸಿರ್ಬೇಡ ಹೇಳು. ಮತ್ತೆ ಕತ್ಲಲ್ಲಿ ಬಿಳಿ ಡ್ರೆಸ್ ಹಾಕೊಂಡು ಬರ್ತಿರೋ ಶ್ವೇತ ನೋಡಿ ರಾಮ್ ಸಿಂಗು ಸಬ್ಜಿ ಭೂತ ಅಂತ ಗೇಟ್ ಹತ್ರದಿಂದ ಸೈರನ್ ಬಟನ್ ಒಯ್ತಿ ಲೇಔಟ್ ತುದಿವರೆಗೂ ಓಡ್ದಂತೆ. ಇಡೀ ಅಪಾರ್ಟ್ಮೆಂಟ್ ಜನ ರಾತ್ರಿ 1 ಗಂಟೆ ನಿದ್ದೆಯಿಂದ ಎದ್ದು ಚಡ್ಡಿ ಬನ್ನಿನಲ್ಲಿ ಓಡ್ ಬಂದ ಗೊತ್ತಾ. ಕೊನೆಗೆ ಶ್ವೇತಕ್ಕೆ ಬಿಳಿ ಸೀರೆ ಹಿಡ್ಕೊಂಡು ನಿಂತಿರೋದ್ ನೋಡಿ ಜನ ಏನಂದ್ರು ಮರೈತಿ ಎಂತ ಎಲ್ರು ರಾಮ್ ಸಿಂಗಿಗೆ ಬೋಯ್ದು ಶ್ವೇತಗೆ ರಾತ್ರಿ ಹೊತ್ತು ಬಿಳಿ ಬಟ್ಟೆ ಹಾಕೊಂಡ್ ಕೆಳಗ್ ಬರ್ಬೇಡ ತಾಯಿ ಅಂತ ಕಾಲಿಗೆ ಬಿದ್ದು ಮನೆಗೆ ಹೋದ್ರು. ನಂಗಂತೂ ನಕ್ಕು ಹೊಟ್ಟೆ ಪೂರ್ಣ ನೋವಾಗೋಯ್ತು ನೋಡಿ. ಈಗ ನೆನ್ಸ್ಗಿಂದ್ರು ಅಷ್ಟೇ ನಗು ಬತ್ತಿತ್ತು ಮರೈತಿ. ನಿಜವಾಗ್ಲೂ ಹೊಸು ನಮ್ಮ ಅಪಾರ್ಟ್ಮೆಂಟ್ ಜನರಿಗೆ ಸೀರಿಯಲ್ಲು ಸಿನಿಮಾ ಯಾವುದು ಬೇಕಿಲ್ಲ. ದಿನಾ ಸಣ್ಣ ಪುಟ್ಟ ವಿಚಾರಕ್ಕೆ ದೊಡ್ಡ ಕಾಮಿಡಿ ಶೋ ನಡೀತಿತ್ತು ನೋಡು. ಹಾ ಹೌದು ಸುನಿ, ಇವತ್ತು ವಾಕಿಂಗ್ ಮುಯ್ತು, ನಡಿ ಮನೆಗೆ ಹೋಗೋಣ. ನಾಳೆ ಈ ಯೋಗ ಕ್ಲಾಸ್ನ ಪೂರ್ಣ ಕತೆ ಮತ್ತೆ ಶರ್ಮಾಜಿ ಈರುಳ್ಳಿ ಕತೆ ಮುಂದುವರೆದ ಭಾಗ ಹೇಳ್ತೀನಿ ಏನೇನಾಯ್ತು ಅಂತ. ಹಾ ಆಯ್ತು ಹೊಸು, ನಾಳೆ ಸಿಗೋಣ. ಬಾಯ್ ಕಣೆ. ಏ ಹೊಸು, ನಾನು ಎಷ್ಟೊತ್ತಿಂದ ನಿನ್ನ ದಾರಿಯನ್ನೇ ಕಾಯ್ತಿದ್ದೆ. ನಿನ್ನೆ ಆ ಯೋಗ ಕ್ಲಾಸ್ ಮತ್ತೆ ರಾಮ್ ಸಿಂಗ್ ಭೂತದ ಗಲಾಟೆ ಮುಗಿದ್ಮೇಲೆ ನಿಮ್ಮ ಮನೇಲಿ ರಾತ್ರಿ ಏನಾದ್ರೂ ಹೊಸ ಸರ್ಕಸ್ ಆಯ್ತಾನೆ? ಅಯ್ಯೋ ಸುಮಿ, ರಾತ್ರಿ ಕತೆ ಬಿಡು, ಇವತ್ ಬೆಳಗ್ಗೆ ವಿಚಿತ್ರ ಕೇಳು ಏನ್ ನಡೀತು ಅಂತ. ನಮ್ಮ ಯಜಮಾನ್ರು ನಿನ್ನೆ ದೈವಿಕ ಭಯದಿಂದ ಇನ್ನೂ ಹೊರಗೆ ಬಂದಿಲ್ಲ ಮರೈತಿ. ಅದಕ್ಕೆ ಇವತ್ ಬೆಳಿಗ್ಗೆ ಗಣಪತಿ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ ಪಂಚೆ ಶರ್ಟ್ ಹಾಕೊಂಡು ತರಾತುರಿಯಲ್ಲಿ ಹೊರಟ್ರು. ಹೌದಾ, ಯಜಮಾನ್ರು ದೇವಸ್ಥಾನಕ್ಕೆ ಹೋದ್ರೆ ಒಳ್ಳೇದಲ್ವಾ? ಅದ್ರಲ್ಲಿ ಏನ್ ಕಾಮಿಡಿ ಆಯ್ತು? ಕಾಮಿಡಿ ಅಲ್ಲೇ ಶುರುವಾಗಿದ್ದು ಮರೈತಿ. ಅವ್ರ ಆತುರದಲ್ಲಿ ತಮ್ಮ ಚಪ್ಪಲಿ ಬಿಟ್ಟು ನಮ್ ಹೊಸ ಹೈ ಹೀಲ್ ಚಪ್ಪಲಿ ಇಟ್ಕೊಂಡು ಪಾಟ್ ಹೋಗ್ಯಾರೆ. ಅಯ್ಯೋ ದೇವ್ರೆ, ಯಜಮಾನ್ರು ಹೆಂಗಸರು ಟಕ್ ಟಕ್ ಹೀಲ್ ಚಪ್ಪಲಿ ಹಾಕೊಂಡು ಹೋದ್ರ? ಹೌದೇ ಸುಮಿ, ನಮಗೂ ಗೊತ್ತಾಗ್ಲಿಲ್ಲ. ಅವ್ರ ಲಿಫ್ಟ್ ಅಲ್ಲಿ ಕೆಳಗೆ ಇಳಿಯುವಾಗ ಟಕ್ 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 ಅಂತ ಸೌಂಡ್ ಬರ್ತಿದೆ. ಕೆಳಗಡೆ ನಿಂತಿದ್ದ ನಮ್ಮ ಅಪಾರ್ಟ್ಮೆಂಟ್ ಪ್ರೆಸಿಡೆಂಟ್ ಕೃಷ್ಣಮೂರ್ತಿ ಯಾರಪ್ಪ ಇದು ಮುಂಜಾನೆ ಡ್ಯಾನ್ಸ್ ಮಾಡ್ಕೊಂಡು ಬರ್ತಿರೋದು ಅಂತ ನೋಡ್ಯಾರೆ. ನೋಡ್ತಾರೆ ನಮ್ಮ ಯಜಮಾನ್ರು 3 ಇಂಚು ಎತ್ತರದ ಕೆಂಪು ಹೀಲ್ಸ್ ಹಾಕೊಂಡು ಬ್ಯಾಲೆನ್ಸ್ ಇದ್ದೆ ತೂರಾಡ್ತಾ ಬರ್ತಿದ್ದಾರೆ. ಅಯ್ಯೋ ಜೋಶಿ ಅವರೇ, ಪ್ರೆಸಿಡೆಂಟ್ ಏನಂದ್ರು? ಪ್ರೆಸಿಡೆಂಟ್ ಏನ್ ಜೋಶಿ ಅವರೇ, ಇತ್ತೀಚೆಗೆ ನಿಮ್ ಸ್ಟೈಲ್ ತುಂಬಾ ಬದಲಾಗಿದೆ. ಈ ವಯಸ್ಸಲ್ಲಿ ಎತ್ತರ ಕಾಣಿಸೋಕೆ ಈ ತರ ಚಪ್ಪಲಿ ಹಾಕ್ತಿದ್ದೀರಾ ಅಂತ ಕಾಲ ಹೇಳಿದ್ದಾರೆ. ನಮ್ಮ ಯಜಮಾನ್ರು ಕೆಳಗ್ ನೋಡಿ ತಮ್ಮ ಕಾಲಿನ ಕ್ಯಾಂಪೀಸ್ ನೋಡಿ ಆಶ್ಚರ್ಯಪಟ್ಟು ಅಯ್ಯೋ ಶಿವನೇ, ದಯ್ಯ ನನ್ನ ಚಪ್ಪಲಿನೂ ಬದಲಾಯಿಸ್ಬಿಡ್ತಾ ಅಂತ ಕೆಳಗಡೆಯಿಂದಲೇ ಒಂಟಿ ಕಾಲಲ್ಲಿ ಮನೆ ಓಡಿ ಬಂದಾರ. ಮತ್ತೆ ಜೋಶಿ ಅವರಿಗಿನ್ನು ಆ ಯೋಗ ಮತ್ತೆ ದಯ್ಯದ ಭಯ ತಲೆಯಿಂದ ಹೋಗಿಲ್ಲ ಬಿಡು ಹಂಗಾರೆ. ಮತ್ತೆ ಇಡೀ ದಿನ ಮನೆಗೆ ಬಂದಿರೋರಿಗೆಲ್ಲ ಅದನ್ನೇ ಹೇಳ್ತಿದ್ದಾರೆ. ಹಾಗಾಗಿ ಸುಮ್ಮನೆ ನೀನು ನಿನ್ನೆ ಆ ಶರ್ಮಾಜಿ ಈರುಳ್ಳಿ ಕತ್ತೆ ಮುಂದುವರೆದಾಗ ಹೇಳ್ತೀನಿ ಅಂತಿದ್ಯಲ್ಲ ಅಲ್ವಾ? ಶರ್ಮಾಜಿ ಮನೆಗೆ ಹೋದ್ಮೇಲೆ ಅವ್ರು ಏನಂದ್ರಂತೆ? ಅಯ್ಯೋ, ಆ ಶರ್ಮಾಜಿ ಹೆಂಡತಿ ಲಲಿತಾ ಇದ್ದಾಳಲ್ಲ, ಅವಳು ಇನ್ನೂ ದೊಡ್ಡ ಗಿಮಿಕ್ ಮರೈತಿ. ಶರ್ಮಾಜಿ ಕೈಯಲ್ಲಿ ಈರುಳ್ಳಿ ಹಿಡ್ಕೊಂಡು ಪಂಚೆ ಸರಿ ಮಾಡ್ಕೊಳ್ತಾ ಮನೆಗೆ ಹೋದ ತಕ್ಷಣ ಲಲಿತಾ, ಏನ್ರಿ ಇದು ಮಾರ್ಕೆಟ್ ಹೋಗಿ ಬರೀ ಒಂದೇ ಈರುಳ್ಳಿ ತಂದಿದ್ದೀರಾ, ಅದಕ್ಕೂ 40 ರೂಪಾಯಿ ಆಟೋ ಚಾರ್ಜ್ ದಂಡನ ಅಂತ ಚಲವ ಶುರು ಮಾಡ್ಯಾಳಂತ. ಅಯ್ಯ, ಗಂಡ ಪ್ರಾಣಾಯಾಮ ಮಾಡೋರನ್ನ ಬದುಕಿಸೋಕೆ ಹೋಗಿ ಬಂದಿದ್ದಾನೆ ಅಂತ ಅವಳಿಗೆ ಗೊತ್ತಾಗ್ಲಿಲ್ವಾ? ಎಲ್ಲಿ ಗೊತ್ತಾಗ್ಬೇಕು ಶರ್ಮಾಜಿ. ಅಯ್ಯೋ ಲಲಿತಾ, ನಾನು ಜೋಶಿ ಅವ್ರ ಪ್ರಾಣ ಉಳಿಸಿ ಬಂದೆ ಅಂತ ವಿವರಣೆ ಕೊಡಕ್ ಹೋದ್ರೆ ಅವಳು ನಿಮಗೆ ಪಕ್ಕದ ಮನೆ ಪ್ರಾಣ ಉಳಿಸೋ ಟೈಮ್ ಇದೆ, ಆದ್ರೆ ಮನೆಗೆ ತರಕಾರಿ ತರಕ್ ಟೈಮ್ ಇಲ್ಲ ಅಂತ ಅವ್ರ ಕೈಲಿದ್ದ ಈರುಳ್ಳಿ ಕಿತ್ಕೊಂಡು ಸಾಂಬಾರಿಗೆ ಹೆಚ್ಚು ಹಾಕ್ಬಿಟ್ಟಾಳಂತೆ. ಲಲಿತಕ್ಕನ್ನ ಪ್ರಾಕ್ಟಿಕಲ್ ಯೋಚನೆ ನಂದು ನಮಸ್ಕಾರ. ಶರ್ಮಾಜಿ ಪಾಪ ಹೀರೋ ಆಗಕ್ ಹೋಗಿ ಹೀರೋ ಆದ್ರು. ಹೌದು ಅಷ್ಟೇ ಅಲ್ಲ,
ಇವತ್ ಮಧ್ಯಾಹ್ನ ನಮ್ಮ ಅಪಾರ್ಟ್ಮೆಂಟ್ ಬ್ಲಾಕ್ ಅಲ್ಲಿ ಇನ್ನೊಂದು ಹೊಸ ಡ್ರಾಮಾ ನಡೀತು. ಅದೇನ್ ಗೊತ್ತಾ ನಿಂಗೆ? ಏನಂತ ಹೇಳ್ತೀನಿ, ನಮ್ 5ನೇ ಫ್ಲಾಟ್ ನ ರೇಖಾ ಇದಾಳಲ್ಲ, ಆ ಇನ್ಫ್ಲೂಯೆನ್ಸ್ ಹುಡುಗಿನೇ, ಅವಳು ಇವತ್ತು ಲೈವ್ ವಿಡಿಯೋ ಮಾಡ್ತಾ, ಗೈಸ್ ಇವತ್ತು ನಾನು ನಮ್ಮ ಅಪಾರ್ಟ್ಮೆಂಟ್ ನ ಸಾಂಪ್ರದಾಯಿಕ ಅಡುಗೆ ಮಾಡೋದನ್ನ ತೋರಿಸ್ತೀನಿ ಅಂತ ಕಿಚನ್ ಅಲ್ಲಿ ಕ್ಯಾಮ್ರಾ ಇಟ್ಟು ಕಡಲೆಬೇಳೆ ಪಾಯಸ ಮಾಡಕ್ ಹೋಗಳೆ. ಓಹೋ, ಅವಳಿಗೆ ಅಡುಗೆ ಬರುತ್ತತ್ತೆ. ಬಂದಿದ್ರೆ ಕತೆ ಮುಗಿತಿತ್ತಲ್ಲ. ಅವಳು ಕುಕ್ಕರಿಗೆ ಮುಚ್ಚಳ ಹಾಕಿ ವಿಜಿಲ್ ಹೊಡೆಯೋದನ್ನ ಮರೆತು ಕ್ಯಾಮ್ರಾ ಮುಂದೆ ಫ್ರೆಂಡ್ಸ್ ನೋಡಿ ಎಷ್ಟು ಕ್ಯೂಟ್ ಆಗಿ ಉಗಿ ಬರ್ತಿದೆ ಅಂತ ಪೋಸ್ ಕೊಟ್ಲು. ಇದ್ದಕ್ಕಿದ್ದಂತೆ ಕುಕ್ಕರ್ ಒಳಗಿಂದ ಪಾಯಸ ಧಡಮ್ ಅಂತ ಸಿಡಿದು ಇಡೀ ಅಡಿಗೆ ಮನೆ ಮೇಲ್ ಚಾವಣಿ ಕ್ಯಾಮ್ರಾ ಅವಳ ಮುಖ ಎಲ್ಲೆಲ್ಲ ಕಡೆ ಪಾಯಸಮಯ ಆಗ್ಬಿಟ್ಟಿತ್ತು ನೋಡು. ಅಯ್ಯೋ ಭಗವಂತ, ಲೈವ್ ವಿಡಿಯೋದಲ್ಲಿ ಪಾಯಸ ಬಾಂಬ್ ಸಿಡಿತಂಗರೆ. ಮತ್ತೆ ವಿಡಿಯೋ ನೋಡ್ತಿದ್ದ 50,000 ಜನಕ್ಕೆ ಉಚಿತವಾಗಿ ಪಾಯಸ ಅಭಿಷೇಕ ದೃಶ್ಯ ಸಿಕ್ತು. ಈಗ ಅವ್ರ ಫಾಲೋವರ್ಸ್ ಎಲ್ಲ ಕಮೆಂಟ್ ಮಾಡ್ತಿದ್ದಾರಂತೆ, ಮೇಡಮ್ ದಿಸ್ ಇಸ್ ವೆರಿ ಡಿಫ್ರೆಂಟ್ ಪಾಯಸ ಬ್ಲಾಸ್ಟ್ ಅಂತ. ನಮ್ಮ ಬೆಂಗಳೂರು ಅಪಾರ್ಟ್ಮೆಂಟ್ ಅಲ್ಲಿ ಪ್ರತಿದಿನ ಪ್ರಪಂಚದ ಎಂಟರ್ಟೈನ್ಮೆಂಟ್ ಎಲ್ಲ ಸಿಗ್ತಿದೆ ಸುಮ್ಮಿ. ನಾಳೆ ಇನ್ಯಾರ ಮನೆ ಕುಕ್ಕರ್ ಸಿಡಿಯತ್ತೋ, ಯಾರ್ ಚಪ್ಪಲಿ ಬದಲಾಗತ್ತೋ ಕಾದ್ ನೋಡ್ಬೇಕು. ಹೌದು ನಾಳೆ ಬೆಳಿಗ್ಗೆ ನಮ್ಮ ಅಪಾರ್ಟ್ಮೆಂಟ್ ವಾಕಿಂಗ್ ಟ್ರ್ಯಾಕ್ ನಲ್ಲಿ ಏನೇನ್ ವಿಚಿತ್ರ ನಡೆಯುತ್ತೋ ನೋಡ್ಕೊಂಡ್ ಬಂದು ಸಂಜೆ ಮತ್ತೆ ಹೇಳ್ತೀನಿ. ಸರಿ ಕಣೆ, ಬಾಯ್. ಟೈಮ್ ಆತ್ ನಂಗೂನು. ಸರಿ ಬಾಯ್.